ಅಲ್ಲಿ ಇದ್ದು ಅದನ್ನು ಏನೋ ಒಂದು ಟೈಪಿಂಗ್ ಮಿಸ್ಟೇಕ್ ಆಯಿತು ಹೇಳುವಂಥದ್ದು, ಏನೇನೋ ಒಂದು ಕಾರಣ ಕೊಟ್ಟು ಇವತ್ತು ಅವರನ್ನು ಹೊರಗಿಡುವಂಥದ್ದು ತುಂಬ ಬೇಸರ. ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯ ಉಸ್ತುವಾರಿಗಳನ್ನು ನೋಡುವಂಥ ಪರಿಸ್ಥಿತಿ ಬರದೇ ಇರಲಿ ಅನ್ನುವಂಥದ್ದು ಯಾರನ್ನು ದೂಷಿಸ್ತಿಲ್ಲ, ಯಾರನ್ನು ದೂರ್ತಾನೂ ಇಲ್ಲ ಮತ್ತು ಅವಕಾಶ ಇದೆ. ಆ ಒಂದು ಅವಕಾಶ ಮಂಕಾಳು ವೈದ್ಯರ ಪಾಲಿಗೆ ಬರಲಿ. ಬಲಗೈ ಕೊಟ್ಟು ಎಡಗೈ ಕಸ್ಕೊಂಡ್ಬಿಟ್ಟು ಎಲ್ಲ ಊಟ ಏನೇನು ಬೇಕೋ ಎಲ್ಲ ಬಡಿಸಿದ್ದಾರೆ, ಬಾಳೆಯಲ್ಲಿ ಊಟ ಮಾಡು ಅಂತ ಹೇಳಿದ್ದಾರೆ. ಕೊನೆಗೆ ಆ ಊಟದಿಂದ ಅಲ್ಲ ಬೇರೆಯವ್ರದ್ದು ಅಂತ ಕ್ಷಣ ಬಹುಶಃ ಮಂಕಾಳು ವೈದ್ಯರ ಅಭಿಮಾನಿಗಳು ಎಲ್ಲರೂ ಆ ದಿನ ತಮ್ಮ ತನವನ್ನು ಮರೆತುಬಿಟ್ರು ಅಂತ ನನಗೆ ಅನಿಸ್ತಾ ಇದೆ. ಬೆಂಕಿ ಹಚ್ಚೋದು ಇದನ್ನೆಲ್ಲ ಮಾಡ್ತಾರೆ. ನಮಗೂ ಬೆಂಕಿ ಹೆಚ್ಚೋಕ್ಕೆ ನಮಗೂ ಬರ್ತಿತ್ತು, ಆದರೆ ನಮ್ಮ ಜಾಯಮಾನ ಅದಲ್ಲ, ನಾವು ಬೆಂಕಿ ಹಚ್ಚೋದು ನಾವಲ್ಲ. ಹಾಗಾಗಿ ಕ್ಷಣ ಮಾತ್ರದಲ್ಲಿ ಆ ಒಂದು ಪಟ್ಟಿ ಹೈಕಮಾಂಡ್ನಿಂದ ಬಿಡುಗಡೆಯಾಗಿದ್ದನ್ನು ತಡೆ ಹಿಡುವಂಥ ಕೆಲಸ ಆಗಿ ಬೇರೆಯೊಬ್ಬರಿಗೆ ಅವಕಾಶವನ್ನು ಕೊಡುವಂಥ ಕೆಲಸ ಆಯಿತು. ಅದಕ್ಕೆ ನಾವೆಲ್ಲ ಆ ದಿನದಲ್ಲಿ ನಮಗೆಲ್ಲ ಒಂದು ಸೂತಕದ ಛಾಯೆ ಆವರಿಸು. ಯಾಕೆಂದರೆ ಒಂದು ಮನೆಯಲ್ಲಿ ಮರಣ ಹೊಂದಿದಾಗ ಯಾವ ರೀತಿ ಒಂದು ನಾವೆಲ್ಲ ಉದ್ವೇಗಕ್ಕೆ ಒಳಗಾಗ್ತೇವೋ, ಯಾವ ರೀತಿಯಲ್ಲಿ ಬೇಸರದಲ್ಲಿ ಇರ್ತೀವೋ, ಆ ರೀತಿಯ ಒಂದು ಸಂದರ್ಭ ಎಲ್ಲ ಕಾರ್ಯಕರ್ತರ ಮನದಲ್ಲಿ ಸೃಷ್ಟಿಯಾಯಿತು. ಹಾಗಾಗಿ ನಾವು ತುಂಬ ಕಳೆದ ಒಂದು 2-3 ದಿನದಿಂದ ನಾವೆಲ್ಲ ಒಂಥರ ನಮಗೆ ಅನಾಥ ಪ್ರಜ್ಞೆ ಕಾಡ್ತೀವಿ. ನಾವು ಹೊರಗಡೆ ಸಮಾಜದಲ್ಲಿ ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಬರಬೇಕೋ ಬೇಡವೋ, ಯಾಕೆಂದರೆ ಒಂದು ಕ್ರಿಯಾಶೀಲ ವ್ಯಕ್ತಿತ್ವದ ಒಂದು ಅಹಿಂದ ವರ್ಗದ ನಾಯಕರು, ಒಂದು ಮೀನುಗಾರರ ಒಂದು ಮುಖ್ಯಸ್ಥರನ್ನು ಇವತ್ತು ಇಲ್ಲಿ ಕ್ಯಾಬಿನೆಟ್ನಲ್ಲಿ ಹೊರಗಡೆ ಇಟ್ಟುವಂಥದ್ದು ತುಂಬ ಬೇಸರ ಆಗಿ ನಾವೊಂದು ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸಬೇಕಾದ್ರೆ ಯೋಚನೆ ಮಾಡುವಂಥ ಸ್ಥಿತಿ ಬಂತು. ಒಮ್ಮೊಮ್ಮೆ ಆಸೆ ತೋರಿಸ್ತದೆ, ಆಸೆ ಕೆಲವೊಂದು ಸಂದರ್ಭದಲ್ಲಿ ಭಗ್ನವಾಗ್ತದೆ. ಆದರೆ ಇದು ಭಗ್ನವಾಗಿದೆ ಅನ್ನೋದಕ್ಕಿಂತ ಭಗ್ನಪಡಿಸಿದ್ದಾರೆ. ನಾವಿಲ್ಲಿ ಯಾವುದೇ ರೀತಿಯಾದಂಥ ಯಾರನ್ನು ದೂಷಿಸ್ತಿಲ್ಲ. ಬಹುಶಃ ಮಂಕಾಳು ವೈದ್ಯರ ಹಣೆಯಲ್ಲಿ ಅದು ಬರೆದಿತ್ತೋ ಏನೋ ಗೊತ್ತಿಲ್ಲ. ತುಂಬ ಎಲ್ಲರೂ ಇವತ್ತಿಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಜನ ಸೇರಿದ್ದೇವೆ ಅಂತ ಹೇಳಿದ್ರೆ ಯಾರಿಗೊಂದು ಫೋನ್ ಕಾಲಿಂದ ಬಂದಂಥವರಲ್ಲ, ಎಲ್ಲರೂ ಕೇವಲ ಒಂದು ಸಂದೇಶದಿಂದ ಬಂದಿರುವಂಥವ್ರು. ಎಲ್ಲರೂ ಏನೋ ಕಳ್ಕೊಂಡಿದ್ದೇವೆ ಅದನ್ನು ಮತ್ತೆ ಮರಳಿ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿರುವಂಥವ್ರು. ಇನ್ನೂ ಕಾಲ ಮಿಂಚಿಲ್ಲ. ಒಬ್ಬ ಆಕ್ಟಿವಿಟಿ, ಅತ್ಯಂತ ಚಟುವಟಿಕೆಯಿಂದ ಕೂಡಿರುವಂತಹ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ನಾವಿವತ್ತು ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯ ಉಸ್ತುವಾರಿಗಳನ್ನು ನೋಡುವಂಥ ಪರಿಸ್ಥಿತಿ ಬರದೇ ಇರಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಇಲ್ಲಿಯ ವಸ್ತುಸ್ಥಿತಿ, ಭೌಗೋಳಿಕ ವ್ಯವಸ್ಥೆಗಳು ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿಯ ಒಬ್ಬ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ ಜಿಲ್ಲೆಯ ಉಸ್ತುವಾರಿಗಳಾಗಿದ್ದರೆ ಪ್ರತಿಯೊಂದು ಹಂತದಲ್ಲಿ ಅದು ನಮಗೆ ಅನುಕೂಲವಾಗ್ತದೆ. ನಾವು ಮೀನುಗಾರರ ಸಮಾಜದ ಒಂದು ವ್ಯಕ್ತಿಗೂ ಸಹ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ವಿಚಾರ ನಮಗೆ ಬಹಳ ಮನಸ್ಸಿಗೆ ನೋವಾಯಿತು. ಇವತ್ತಿನ ದಿವಸ ನಾವು ಉಗ್ರ ಹೋರಾಟ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿದ್ದು, ಆದರೆ ನಮ್ಮ ಮಾಜಿ ಸಚಿವರಾದಂಥ ಮಂಕಾಳು ವೈದ್ಯರವರ ಅವರಿಗೆ ಯಾವುದೇ ಒಂದು ಧಕ್ಕೆ ಅಥವಾ ಏನೋ ಒಂದು ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ವಿಚಾರದ ನಾವು ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ವಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜನರೇ ಹಾಗೆ, ನಾವು ಯಾವುದೇ ಒಂದು ಕಾರಣಕ್ಕೂ ಹೋರಾಟ ಮಾಡುವಂಥದ್ದು ಅವೆಲ್ಲ ಸ್ವಲ್ಪ ಕಡಿಮೆನೇ. ಆದರೆ ಬಾಕಿ ಕಡೆಯಲ್ಲೆಲ್ಲ ಭಾಳ ರೀತಿಯಲ್ಲಿ ಉಗ್ರ ಹೋರಾಟ, ಅಲ್ಲಿ ಬೆಂಕಿ ಹಚ್ಚೋದು, ಇದನ್ನೆಲ್ಲ ಮಾಡ್ತಾರೆ. ನಮಗೂ ಬೆಂಕಿ ಹಚ್ಚೋಕ್ಕೆ ನಮಗೂ ಬರ್ತಿತ್ತು, ಆದರೆ ನಮ್ಮ ಜಾಯಮಾನ ಅದಲ್ಲ, ನಾವು ಬೆಂಕಿ ಹಚ್ಚೋದು ಇದರ ನಾವಲ್ಲ. ಹಾಗಾಗಿ ಇವತ್ತಿನಿಂದ ನಾವು ಮುಖ್ಯಮಂತ್ರಿ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಮಾಧ್ಯಮದ ಮುಖಾಂತರ ದಯವಿಟ್ಟು ನಮ್ಮ ಸಚಿವರಿಗೆ ಇನ್ನು ಒಳ್ಳೆಯ ಒಂದು ಸ್ಥಾನಮಾನ ಕೊಟ್ಟು ನಮ್ಮ ಈ ಕ್ಷೇತ್ರಕ್ಕೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಮುಂದಿನ ದಿವಸದಲ್ಲಿ ಒಳ್ಳೆಯದಾಗಬೇಕು ಅನ್ನೋಂಥ ವಿಚಾರ. ಕೆಲವೇ ಕ್ಷಣದಲ್ಲಿ
ಯಾವುದೋ ಒಂದು ಕಾರಣದ ಕೈಗಿರ್ಬೋದು, ಇಲ್ಲ ಯಾವುದೋ ಒಂದು ಸಮಸ್ಯೆಯಿಂದ ಅವರ ಹೆಸರನ್ನು ಕೈ ಬಿಟ್ಟಿದ್ದಾರೆ. ಕೈ ಬಿಟ್ಟಿದ್ದಕ್ಕೆ ನಮಗೆ ಬೇಸರ ಇಲ್ಲ. ಯಾಕಂತ ಹೇಳಿದ್ರೆ 2ನೇ ಅವಧಿಯಲ್ಲಿ ಅವರು ಸಚಿವ ಸ್ಥಾನ ಕೊಡಲಿಲ್ಲ ಅಂದರೂ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳು. ಅವರು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥ ಜನ ಅಲ್ಲ. ಮಂಕಾಳು ಇದ್ರು ಅಧಿಕಾರನೇ ಬೇಕು, ಕೆಲಸ ಮಾಡಬೇಕು ಅನ್ನೋ ವ್ಯಕ್ತಿತ್ವದ ಜನ ಅಲ್ಲ ಅವರು. ಆದರೆ ಅವರು ಒಂದು ಮಾಧ್ಯಮದಲ್ಲಿ, ನಿಮ್ಮೆಲ್ಲ ಮಾಧ್ಯಮದಲ್ಲಿ ಬಂತು ಏನಂತ ಹೇಳಿದ್ರೆ ಟೈಪಿಂಗ್ ಮಿಸ್ಟೇಕ್ ಅಂತೇಳಿ ಬಂತು. ಅದು ನಮಗೆಲ್ಲರಿಗೂ, ಇಡೀ ಕ್ಷೇತ್ರ, ಜಿಲ್ಲೆ, ಕರಾವಳಿ ಭಾಗದ ಜನರಿಗೆ ಅದು ನೋವಾಗ್ತಾ ಇದೆ. ಟೈಪಿಂಗ್ ಮಿಸ್ಟೇಕ್ ಅಂತೇಳಿ, ಯಾಕಂದರೆ ಅದು ಬರಬಾರ್ದಿತ್ತು. ಈಗ ಇವತ್ತು ನಾವು ಮಾಧ್ಯಮ ಮಿತ್ರರನ್ನು ಕರೆದು ಮತ್ತು ನಾವು ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತು ಯಾಕೆ ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂದರೆ ಆ ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳ್ಕೊಂಡು ಬಂದಿದೆಯಲ್ಲ, ಅದು ನಮ್ಗೆ ಆ ನೋವನ್ನು ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಕರೆದಿದ್ದ ಉದ್ದೇಶ. ಇವತ್ತು ಮಂಕಾಳು ಇದ್ದರು ಬರೀ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ. ಇವತ್ತು ಅವರು ಸಚಿವರಾದಮೇಲೆ ಇಡೀ ಕರಾವಳಿ ಉದ್ದಗಲಕ್ಕೂ ಅವರ ಅಭಿಮಾನಿಗಳು, ಅವರ ಸಂಘಟನೆ, ಅವರು ನಡ್ಕೊಳ್ಳುವಂಥ ರೀತಿಗೆ ಇವತ್ತೇ ಮೆಚ್ಚುಗೆ ಆಗಿದೆ. ಕರಾವಳಿಯಲ್ಲಿ ಕೇವಲ 2ರಿಂದ 3 ಸ್ಥಾನ ಗೆದ್ದಂಥ ಇದು ಉದಾಹರಣೆಗಳು, 2ರಿಂದ 3 ಸ್ಥಾನ ಗೆದ್ದಿತ್ತು. ಇವತ್ತು ಮಂಕಾಳು ಇದರಿಗೆ 2ನೇ ಸಂಪುಟದಲ್ಲಿ ಅವರ ಹೆಸರಿದ್ದರೆ ಅವರು 4ರಿಂದ 5 ಸ್ಥಾನ ಗೆದ್ಕೊ ಬರುವಂಥ ಅವಕಾಶ ಇತ್ತು. ಆ ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡಲಿಲ್ಲ.